ಶಕ್ತಿ ಅದ. ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ರಾವಣರ ಹೆಸರನ್ನ ಕೇಳ್ತೀವಿ, ರಾವಣರ ಹೆಸರನ್ನ ಕೇಳ್ತೀವಿ ಅಂತಂದ್ರೆ ಒಂದ್ಸಲ ಏನಾಯ್ತು ಅಂತಂದ್ರೆ ಯುದ್ಧ ಭೂಮಿಯೊಳಗೆ ಯುದ್ಧ ನಡೆದಿತ್ತು. ಯುದ್ಧ ಭೂಮಿಯೊಳಗೆ ಯುದ್ಧ ನಡೆದಾಗ ಏನಾಗ್ತದ ಅಂತಂದ್ರೆ ರಾಮ ಯುದ್ಧ ಮಾಡ್ಕೋತ ಹಿಂಗೆ ಯುದ್ಧ ಸಾಯಂಕಾಲದ ಸಮೀಪ ಬಂತು, ಹೊತ್ತು ಮುಳುಗಿತು. ಹೊತ್ತು ಮುಳುಗಿದ ನಂತರ ಏನಾಗ್ತದ ಅಂತಂದ್ರೆ ರಾಮ ಅಂತಾನೆ, ಇವತ್ತಿಷ್ಟಕ್ಕೆ ಸಾಕು ಯುದ್ಧ, ಇಷ್ಟಕ್ಕೆ ಸಾಕು, ಹೋಗು ನಿನ್ನ ಸಾಮ್ರಾಜ್ಯಕ್ಕೆ ಹೋಗು, ಮತ್ತೆ ನಾಳೆ ಬಾ ಯುದ್ಧ ಮಾಡು ಅಂತೇಳಿ ರಾಮ ಅಂತಾನೆ. ಅವಾಗ ರಾವಣ ಮನೆಗೆ ಹೋಗ್ತಾನೆ. ಹೋಗಿ ಅವ ಏನ್ ಮನ್ಕೋಬೇಕಂತ ಹೇಳಿ ಆ ಒಂದು ಅರಮನೆ ಒಳಗ ಮಲ್ಕೊಳಕ್ ಹೋಗ್ತಾನ. ನಿದ್ದಿನೇ ಬರುದಿಲ್ರಿ. ರಾವಣಗ ನಿದ್ದೆ ಬರ್ಲಿಲ್ಲ. ಹ್ಯಾಂತಿ ಮಂಡೋದರಿ ಅಂತಾಳೆ, ಏನ್ರಿ ಇವತ್ತು ಹೊಟ್ಟೆ ನಿದ್ದಿನೇ ಬರಲಾಗ್ಯದಲ್ಲ, ಯಾಕ ನೀವು ಯುದ್ಧ ಭೂಮಿಯೊಳಗೆ ಹೋಗಿ ಬಂದ್ರಿ, ನಿದ್ದೆ ಯಾಕೆ ಬರಲಾಗ್ಯದ? ಆ ರಾಮನ ಬಾಣದೊಳಗೆ ಅಷ್ಟು ಶಕ್ತಿ ಅದ ಏನೋ ಅಂತ ಹೇಳಿ ಮಂಡೋದರಿ ಕೇಳಿದಾಗ ರಾವಣ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ ಅಂತಂದ್ರೆ ಸಂಸ್ಕಾರದ ತಾಕತ್ ಹೆಂಗಿರ್ತು ಸ್ವಲ್ಪ ವಿಚಾರ ಮಾಡ್ರಿ ನೀವೆಲ್ಲ. ಏನ್ ಹೇಳ್ತಾನೆ ಅಂತಂದ್ರೆ ರಾಮನ ಬಾಣದೊಳಗೆ ಶಕ್ತಿ ಇಲ್ಲ, ರಾಮನ ವಾಣಿ ಒಳಗೆ ಶಕ್ತಿ ಅದ, ಅದಕ್ಕಾಗಿ ನಾನು ಇವತ್ತು ನಿದ್ದೆ ಮಾಡಕ್ಕಾಗಲ್ಲ ಅಂತಂದ. ರಾಮನಲ್ಲಿ ಸಂಸ್ಕಾರಗಳು ಎಂಥವಿತ್ತು ಅಂತಂದ್ರೆ ದೈವಿ ಸಂಸ್ಕಾರಗಳು, ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ರಾಮನಲ್ಲಿ ಬಾಲ್ಯದಿಂದಲೂ ಕೂಡ ಒಂದೊಂದು ಹಂತವಾಗಿ ಗುರುಕುಲದಲ್ಲಿ ಬೆಳೆದಂತ ಸಂಸ್ಕಾರಗಳು ಹೆಂಗ ಕಲಿಸಿದ್ದು ಮಾತುಗಳು, ಆಚಾರ ವಿಚಾರಗಳು ಅಂತಂದ್ರೆ ಮಾತೃದೇವೋಭವ, ಪಿತೃದೇವೋಭವ, ಗುರು ದೇವೋಭವ, ಅತಿಥಿ ದೇವೋಭವ. ಯಾವಾಗಲೂ ಧರ್ಮಕ್ಕಾಗಿ ಅವನು ಸದಾ ಆತ ತನ್ನ ಒಂದು ಪ್ರತಿಯೊಂದು ಕರ್ಮವನ್ನು ಆಚರಣೆ ಮಾಡ್ತಿದ್ದ. ಯಾರು? ರಾಮ. ಅಂತಹ ಒಬ್ಬ ರಾಮ ಅಷ್ಟು ದೇವರಾಗಬೇಕಾಗಿತ್ತು ಅಂತಂದ್ರೆ ಅವನಲ್ಲಿದ್ದಂತ ಒಂದು ಸಂಸ್ಕಾರವೇ ಬಹಳಷ್ಟು ದೊಡ್ಡದು. ಇವತ್ತು ನಿಮ್ಗೆಲ್ಲ ಗುರುಗಳು ಏನ್ ಮಾಡಕತ್ತಾರ ಅಂತಂದ್ರೆ ಅಷ್ಟಾವರಣದಿಂದ ಕೂಡಿದಂತ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಪ್ರಸಾದ ಅನ್ನತಕ್ಕಂತ ಈ ಅದ್ಭುತವಾದಂತ ಸಾಧನ ಸಾಮಗ್ರಿಗಳು ನಿಮ್ಮೆಲ್ಲರ ಕೈಯೊಳಗೂ ಕೊಟ್ಟು ನಿಮ್ಮೆಲ್ಲರಿಗೆ ಒಂದು ದಿವ್ಯ ಸಂಸ್ಕಾರವನ್ನು ಉತ್ಪನ್ನ ಮಾಡಕತ್ತಾರ. ಇದು ಬರೇ ನಿಮ್ಮ ದೇಹಕ್ಕಷ್ಟೇ ಸಂಬಂಧಪಟ್ಟಿಲ್ಲ, ಇದು ಬರೇ ನಿಮ್ಮ ಮನಸ್ಸಿಗಷ್ಟೇ ಸಂಬಂಧಪಟ್ಟಿಲ್ಲ, ಇದು ಬರೇ ನಿಮ್ಮ ಬುದ್ಧಿಗಷ್ಟೇ ಸಂಬಂಧಪಟ್ಟಿಲ್ಲ. ಇದು ಸಮಗ್ರ ನಮ್ಮ ಆತ್ಮವನ್ನೇ ಮೊದಲುಗೊಂಡು ಆತ್ಮ, ಬುದ್ಧಿ, ಮನಸ್ಸು, ದೇಹ, ನಮ್ಮ ಪ್ರತಿಯೊಂದು ಅಂಗಾಂಗಗಳು, ಇಂದ್ರಿಯಾದಿಗಳು ಎಲ್ಲವುಗಳಲ್ಲಿ ಗುರು ಏನ್ ಮಾಡ್ತಾನೆ ಅಂತಂದ್ರೆ ಇವತ್ತೊಂದು ದಿವ್ಯ ಶಕ್ತಿಯನ್ನ ತುಂಬುತ್ತಾನೆ. ಅದಕ್ಕೆ ಏನಂತಾರ ಅಂತಂದ್ರೆ ಸಂಸ್ಕಾರ ಅಂತ ಕರೀತಾರೆ. ಸಂಸ್ಕಾರದೊಳಗೆ ಎಂತಹ ಶಕ್ತಿ ಇದೆ. ನೀವು ಮಾಡತಕ್ಕಂತ ಪ್ರತಿಯೊಂದು ಕರ್ಮಗಳು ನೀವೇನು ರೂಢಿ ಹಾಕುತ್ತೀರಿ ಅವೇ ಸಂಸ್ಕಾರಗಳವಾಗಿ ನಿರ್ಮಾಣವಾಗ್ತವೆ. ಇಂತಹ ಒಂದು ರೂಢಿಗಳು ಪ್ರಾಪಂಚಿಕ ರೂಢಿಗಳನ್ನ ತಪ್ಪಿಸಿ ಅಲೌಕಿಕ ರೂಢಿಗಳನ್ನ ರೂಢಿಸುವಂತ ಕೆಲಸ ಯಾರು ಮಾಡ್ತಾರೆ ಅಂತಂದ್ರೆ ಗುರು ಮಾಡ್ತಾನೆ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಗುರುವಿನ ಶಕ್ತಿ ಎಂತಹದ್ದು ಅಂತಂದ್ರೆ ಯಾವ ಬ್ರಹ್ಮನಿಗೂ ಆಗದ, ವಿಷ್ಣುವಿಗೂ ಆಗದ, ಮಹೇಶನಿಗೂ ಆಗದಂತ ಕೆಲಸವನ್ನ ಗುರು ಮಾಡ್ತಾನೆ. ಅಂತಹ ಒಬ್ಬ ಗುರುವಿಗೆ ಗುರು ಸಾಕ್ಷಾತ್ ಬರ್ಗೋ ನರಾಕೃತಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಶಿಷ್ಯ ಅಂತಂದ್ರೆ ಇಂಥವನಿಗೆ ಕರಿಬೇಕು. ಎಂಥವನಿಗೆ ಕರಿಬೇಕು ಅಂತಂದ್ರೆ ಗುರುವಿನನ್ನ ಮೀರಿಸುವಂತ ಶಕ್ತಿ ಸಾಮರ್ಥ್ಯವನ್ನ ನಾನು ಅಲೌಕಿಕವಾಗಿ ಪಡೆದುಕೊಳ್ಳಬೇಕು ಅನ್ನತಕ್ಕಂತ ಒಂದು ಉತ್ಕಟವಾದಂತ ಜಿಜ್ಞಾಸೆ ಏನಿರ್ತದೋ ಅದನ್ನೇ ಶಿಷ್ಯನ ಒಂದು ಶ್ರದ್ಧೆ ಅಂತ ಕರ್ಕೊಂಡು ಬರ್ತಾರೆ. ಅದಕ್ಕಾಗಿ ನಾವು ಗುರುವಿನಲ್ಲಿ ಶ್ರದ್ಧೆ, ವಿಶ್ವಾಸವನ್ನು ಇಡಬೇಕು. ನೀವೆಲ್ಲರೂ ನೋಡ್ತೀರಿ, ಸೀತೆಯನ್ನ ಅಪಹರಣ ಮಾಡಲಿಕ್ಕೆ ರಾವಣ ಹಲವಾರು ಉಪಾಯಗಳನ್ನ ಮಾಡಿದ. ಒಂದಲ್ಲ, ಎರಡಲ್ಲ, ಹಲವಾರು ಉಪಾಯಗಳು. ಅಂತ ಉಪಾಯ ಮಾಡಿ ಕೊನೆಗೆ ಸೀತೆಯನ್ನು ಕೂಡ ಅಪಹರಿಸಿದ. ನೋಡ್ರಿ, ಇನ್ನಾವ ಸೀತೆಯನ್ನ ಮುಟ್ಟಿದ್ದಿಲ್ಲ, ಇನ್ನೂ ಆಕೆ ಅವನ ಕೈ ಒಳಗೆ ಪೂರ್ಣ ಸಿಕ್ಕಿದ್ದಿಲ್ಲ. ಬರೀ ಆಕೆ ಅಶೋಕವನದೊಳಗಿದ್ದಳು. ಅಂತ ಪ್ರಸಂಗದೊಳಗೆ ಏನಾಗ್ತದ ಅಂತಂದ್ರೆ ರಾಮ ಲಂಕೆಗೆ ಹೋಗುವಾಗ ರಾಮೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡುವಂತ ಪ್ರಸಂಗ ಬರುತ್ತದೆ. ನಾವೆಲ್ಲರೂ ಕಾಶಿ, ರಾಮೇಶ್ವರ ಹಿಂಗೆಲ್ಲ ನಾವು ಚಾರೋಧಾಮ ಯಾತ್ರೆ ಮಾಡುವಾಗ ನೋಡ್ತಿರ್ತೀವಿ. ರಾಮೇಶ್ವರ ಲಿಂಗ ಸ್ಥಾಪನೆ ಮಾಡುವಾಗ ಅಲ್ಲಿ ರಾಮೇಶ್ವರನ ಲಿಂಗ ಸ್ಥಾಪನೆ ಮಾಡುವಾಗ ಪುರೋಹಿತರು ಬೇಕಾಗ್ತದೆ. ಪುರೋಹಿತರು ಯಾರಿಗೆ ಕರೆಸಬೇಕು ಪುರೋಹಿತರಿಗೆ ಅಂತ ಹೇಳಿ ವಿಚಾರ ಮಾಡುವಾಗ ವಿಭೀಷಣ, ಯಾರು ರಾವಣನ ತಮ್ಮ, ಏನ್ ಹೇಳ್ತಾನ ಅಂತಂದ್ರೆ ಇಲ್ಲೆಲ್ಲ ನಮ್ಮ ಭಾಗದೊಳಗೆ ಅತ್ಯಂತ ಶ್ರೇಷ್ಠ ಪುರೋಹಿತ, ಶ್ರೇಷ್ಠ ವಿದ್ವಾನ, ಶ್ರೇಷ್ಠ ವೇದಗಳ ಬಗ್ಗೆ ತಿಳ್ಕೊಂಡವ ಅಂತಂದ್ರೆ ಕೇವಲ ರಾವಣ ಮಾತ್ರ.
ಅವನಿಗೇನೆ ಇಲ್ಲಿ ಏನ್ ಕರ್ಸ್ಬೇಕು ಅಂತಂದ್ರೆ ಇಲ್ಲಿ ಪುರೋಹಿತ ಕರ್ಸಬೇಕು ಅಂತೇಳಿ ಅಂದಾಗ ರಾಮ್ ಅಂತಾನೆ ಅವನಿಗೆ ಕರ್ಸುಮ್ ಅಂತ ಹೇಳಿ ರಾವಣಗೆ ಆಮಂತ್ರಣ ಕೊಡ್ತಾರೆ. ರಾವಣಗೆ ಆಮಂತ್ರಣ ಕೊಡ್ತಾರೆ. ಎದಕ್ಕೆ ಕೊಡ್ತಾರ ಅಂತಂದ್ರೆ ಪೌರೋಹಿತ್ಯಕ್ಕಾಗಿ. ಅವ ಬ್ರಾಹ್ಮಣನಾಗಿ ಬಿಡುತ್ತಾನೆ. ಎಲ್ಲಿ ಆ ಲಿಂಗ ಸ್ಥಾಪನೆ ಮಾಡುವಾಗ, ವಿಧಿವತ್ತಾಗಿ ಎಲ್ಲವನ್ನ ಮಾಡುವಾಗ ರಾವಣ ಒಬ್ಬ ಬ್ರಾಹ್ಮಣನಾಗಿ ಬಂದು ಒಂದು ವೇಷಧಾರಿಯಾಗಿ ಬಂದು ಅಲ್ಲಿ ಎಲ್ಲ ಒಂದು ಪೂಜಾ ಕೈಂಕರ್ಯವನ್ನ ನೆರವೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಲ್ಲಿ ನಡೆದಾಗ ಗುರುಗಳಿಗೆ ಏನಾದ್ರೂ ಗುರುದಕ್ಷಿಣೆ ಕೊಡ್ಬೇಕಲ್ಲ. ನೀವೇನಾದ್ರೂ ಪೂಜೆ ಪುನಸ್ಕಾರ ಮಾಡಿದ್ರಿ ಅಂತಂದ್ರೆ ಗುರುದಕ್ಷಿಣೆ ಮುಟ್ಟಿಸ್ತೀರಿ. ಅಂತ ಪ್ರಸಂಗಗಳು ಗುರುದಕ್ಷಿಣೆ ಹೆಂಗಿದ್ರು ಅವಾಗ ಕೊಟ್ಟೆ ಕೊಡ್ಬೇಕಾಗ್ತದ. ನಾನು ಕೇಳಬೇಕಾಗ್ತದ. ನನ್ನ ಬಾಯಿಂದ ಏನು ಕೇಳಬೇಕು ಗುರುದಕ್ಷಿಣೆ ಅಂತಂದ್ರೆ ಸೀತೆಯನ್ನೇ ಕೊಡು ಅಂತ ಹೇಳಿ ಕೇಳಬೇಕು ಅಂತೇಳಿ ಅವ ಇಚ್ಛೆ ಮಾಡಿರ್ತಾನ. ಯಾರು? ರಾವಣ. ಪುರೋಹಿತಕ್ಕಾಗಿ ಬಂದಂತ ರಾವಣ ಏನ್ ಮಾಡ್ತಾನ ಅಂತಂದ್ರೆ ಪೂಜೆ ವಿಧಿ ವಿಧಾನಗಳು ಎಲ್ಲವನ್ನ ಮುಗಿಸಿ ಬ್ರಾಹ್ಮಣನ ವೇಷದೊಳಗೆ ಇನ್ನೇನು ಗುರುದಕ್ಷಿಣೆ ಬೇಡಬೇಕು ಅನ್ನುವಂತ ಪ್ರಸಂಗದೊಳಗೆ ಗುರುದಕ್ಷಿಣೆ ಏನ್ ಕೊಡ್ತಿ, ನಾ ಏನ್ ಕೇಳಬೇಕು ಅಂತೇಳಿ ಮನಸ್ಸಿನೊಳಗೆ ಇಟ್ಕೊಂಡು ಗುರುದಕ್ಷಿಣೆ ಏನ್ ಬೇಕು ಅಂತೇಳಿ ರಾಮ ಕೇಳಿ